ಹಲೋ, ವೆಲ್ಕಮ್ ಟು ಆರ್ ಜೆ ವಿ ಎನ್ ಚಾನಲ್. ನಾನು ಇಂದು ಒಂದು ಜೋಳದ ರೊಟ್ಟಿ ಊಟದ ಒಂದು ಇದಕ್ಕೆ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಂದು ಈ ಹೋಟೆಲ್ ಬಂದು ಯತಿರಾಜ ಮಠ ಅಂತ ಮಲ್ಲೇಶ್ವರಮಲ್ಲಿ ನೀವು ಕೇಳಿರ್ಬೋದು. ಅದರ ಆಪೋಸಿಟಲ್ಲಿದೆ ಕಾಮತ್ ಹೋಟೆಲ್ ಅಂತ. ಇಲ್ಲಿ ಏನು ಅಂತ ಹೇಳಿದ್ರೆ, ಈಗ ಗ್ಯಾಸ್ ಅಭಾವದಿಂದ ಅವರೇನು ಮಾಡ್ತಾಯಿದ್ದಾರೆ, ಆ ಹೋಟೆಲಲ್ಲಿ ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದಾರೆ. ಸೊ ನಾವು ಇಲ್ಲಿ ಏನೇನು ಸಿಗ್ಬೋದು, ಯಾವ ಥರ ಇರುತ್ತೆ ಜೋಳದ ರೊಟ್ಟಿ ಊಟ, ಮತ್ತು ಇದು ಜೋಳದ ರೊಟ್ಟಿ ಊಟ ಏನು ಅಂತ ಹೇಳಿದ್ರೆ ನಿಮಗೆ ತುಂಬ ಪೌಷ್ಟಿದಾಯಕವಾಗಿದೆ. ಸೊ ನಾವು ಯೂಶ್ವಲಿ ಎಲ್ಲ ಬೇರೆ ಊಟಗಳು ತಿನ್ನೋದಕ್ಕಿಂತ ಇದು ತಿಂದರೆ ನಿಮಗೇನು ಒಂಥರ ಡಯಟ್ ಕಾನ್ಷಿಯಸ್ ಆಗೂ ಇದೆ, ಮತ್ತು ಪ್ರೋಟೀನ್ಸ್ ವಿಟಮಿನ್ಸ್ ಇರೋ ಥರನೇ ಒಂದು ಒಳ್ಳೆಯ ಆರೋಗ್ಯದ ಆಹಾರ ಅಂತ ಹೇಳ್ಬೋದು. ಸೊ ಬನ್ನಿ, ಅದು ನಾವು ಅಲ್ಲಿ ಲಿಫ್ಟ್ ಫೆಸಿಲಿಟಿ ಕೂಡ ಇದೆ. ಯಾರಿಗೆ ಆಗೋದಿಲ್ಲ, ಕೈಯಲ್ಲಿ ಹತ್ತಕ್ಕಾಗಲ್ಲ, ಅವರೆಲ್ಲನೂ ಕೂಡ ಲಿಫ್ಟಲ್ಲಿ ಬರ್ಬೋದು. ಇದು ಸೆಕೆಂಡ್ ಫ್ಲೋರಲ್ಲಿದೆ ಕಾಮತ್ ಹೋಟೆಲು. ಸೊ ಬನ್ನಿ, ಏನೇನು ನಾವು ಊಟ ಮಾಡ್ಬೋದು, ಇಲ್ಲಿ ಏನೇನು ಯಾವ ಥರ ಇರುತ್ತೆ, ಟೇಸ್ಟಿಯಾಗಿರುತ್ತಾ ಅಂತ ಎಲ್ಲ ನಾನು ನಿಮ್ಗೆ ಹೇಳ್ತೀನಿ. ಸೊ ಆ್ಯಸ್ ಯೂಶ್ವಲ್ ಇಲ್ಲಿ ಜೋಳದ ರೊಟ್ಟಿ ಊಟ ಕೂಡ ಬಾಳೆ ಎಲೆನೇ ಕೊಡ್ತಾರೆ. ಸೊ ನಮಗೆ ಒಂಥರ ಅದೊಂದು ಬಾಳೆ ಎಲೆ ಊಟ ಅಂದ್ರೇ ನಮಗೆ ಒಂಥರ ಹೈಜಿನಿಕ್ ಅನಿಸುತ್ತೆ, ಮತ್ತು ಒಳ್ಳೆ ಅದು ಪೌಷ್ಟಿದಾಯಕ ಬಾಳೆ ಎಲೆಯಲ್ಲಿ ಊಟ ಮಾಡೋದು. ಸೊ ನೋಡೋಣ ಏನೇನು ಬಡಿಸ್ತಾರೆ ಅಂತ ಎಲ್ಲ ನೋಡೋಣ. ಎಲ್ಲ ಅದು ಈ ಹೋಟೆಲ್ ಶುರುವಾಗಿ ಈಗ ಒಂದು 1 ಮಂತ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ಹೊಸದಾಗಿದೆ ಇದು ಹೋಟೆಲ್ಲು. ಅದೇ ನೋಡೋಣ ಎಲ್ಲಿ ಯಾವ ಥರ ಟೇಸ್ಟ್ ಇರುತ್ತೆ. ಇಲ್ಲೂ ಕಾಮತ್ ಆ್ಯಸ್ ಯೂಶ್ವಲ್ ಕಾಮತ್ ಎಲ್ಲ ಕಡೆ ಇರೋ ಥರನೇ ಇರುತ್ತೆ. ಸೊ ಇಲ್ಲಿ ಹೆಂಗಿರುತ್ತೆ ಮಲ್ಲೇಶ್ವರಂ ಬ್ರಾಂಚಲ್ಲಿ ಅಂತ ನಾವು ಊಟ ಮಾಡೋಣ ಅಂತ ಬಂದ್ವಿ. ಮೊದಲಿಗೆ ನಿಮಗೆ ಗೊತ್ತಿರೋ ಥರ ಬಾಳೆ ಎಲೆನ ಕೊಟ್ಟು ಅಲ್ಲಿ ಅದನ್ನು ನೀವು ಇದು ಮಾಡ್ಕೋಬೋದು, ನೀರು ತುಂಬಿಸಿ ಊಟ ಮಾಡ್ಬೋದು. ಆಮೇಲೆ ನಿಮಗೆ ಫಸ್ಟು ಅವರು ಸ್ವೀಟ್ ಹಾಕ್ತಾರೆ, ಬೇಳೆ ಒಬ್ಬಟ್ಟು. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವರ ಪದ್ಧತಿನೇ ಅದೇ ಥರ. ಫಸ್ಟು ಸ್ವೀಟ್ ಹಾಕ್ಬಿಡ್ತಾರೆ, ಬೇಳೆ ಒಬ್ಬಟ್ಟು ತುಂಬ ಚೆನ್ನಾಗಿತ್ತು. ಅದ್ರ ಮೇಲೆ ತುಪ್ಪ ಹಾಕ್ತಾರೆ. ಸೊ ಅದು ಭಾಳ ಚೆನ್ನಾಗಿತ್ತು. ನಂತರ ನಿಮಗೆ ಅದೇನು ಅಷ್ಟೊಂದು ನಿಮಗೆ ಸ್ವೀಟ್ ಅಂತೂ ಅನಿಸೋದು ಇಲ್ಲ, ಒಂಥರ ಮಾಡ್ರೇಟಾಗಿರುತ್ತೆ. ಮತ್ತು ಮೆಣಸಿನ್ಕಾಯಿ ಬೋಂಡ ಅದು ಕೂಡ ಅಷ್ಟೇ ಖಾರ ಅಂತಲೂ ಅನಿಸಲ್ಲ. ಆಮೇಲೆ ವೆಜಿಟೇಬಲ್ಸ್ನ ಹಸಿ ವೆಜಿಟೇಬಲ್ಸ್ನ ಹಾಕ್ತಾರೆ. ಸೌತೆಕಾಯಿ, ಜುಣುಕ ಅಂತ ಹಾಕ್ತಾರೆ. ಜುಣುಕ ಅಂದರೆ ಅದು ಕಡಲೆ ಹಿಟ್ಟಲ್ಲಿ ಮಾಡೋದು ಒಂದು ಉತ್ತರ ಕರ್ನಾಟಕದ ಡಿಶ್. ಮತ್ತು ಸೊಪ್ಪು, ಮೆಂತ್ಯದ ಸೊಪ್ಪು, ಇದೆಲ್ಲ ನೋಡಿದ್ರೆ ಒಂಥರ ಪೌಷ್ಟಿದಾಯಕವಾದ ಆಹಾರ ಅಂತ ಅನಿಸುತ್ತೆ. ಮತ್ತು ಹಪ್ಪಳನೂ ಕೂಡ ನಿಮ್ಗೆ ಎಣ್ಣೆಯಲ್ಲಿ ಇದು ಮಾಡಿರಲ್ಲ, ಸುಟ್ಟು ಹಾಕಿರ್ತಾರೆ, ಅದು ಸುಟ್ಟು ಹಪ್ಪಳನ ಮಾಡಿರ್ತಾರೆ. ಸೊ ಅದೊಂದು ಅಲ್ಲೂ ಕೂಡ ನಿಮಗೇನು ಕೊಲೆಸ್ಟ್ರಾಲು ಆ ಥರದ್ದೇನು ಅನಿಸಲ್ಲ. ಆಮೇಲೆ ಮೊಸರು ಕೊಡ್ತಾರೆ, ಗಟ್ಟಿ ಮೊಸರು ಕೊಡ್ತಾರೆ. ಅವರ ಪದ್ಧತಿ ಆ ಥರ, ಉತ್ತರ ಕರ್ನಾಟಕದ ಊಟದ ಪದ್ಧತಿ. ಆಮೇಲೆ ಕಾಳು ಪಲ್ಯ ಕೊಡ್ತಾರೆ. ಒಂದು ಅಲಸಂದೆ ಕಾಳು ಪಲ್ಯ, ಮತ್ತು ಇನ್ನೊಂದು ಪಚಡಿ, ಸೌತೆಕಾಯಿ ಪಚಡಿ ಹಾಕಿದ್ದಾರೆ. ಆಮೇಲೆ ಇನ್ನೊಂದು ಬಂದು ಮಟಕೆ ಕಾಳು ಅಂತ ಆಗಿನ ಕಡೆ ಅಲ್ಲಿನ ಫೇಮಸ್ ಇದು. ಆಮೇಲೆ ಕಡಲೆಬೇಳೆದು ಹುಸುಲಿ ಥರ ಹಾಕಿದ್ದಾರೆ. ಎಲ್ಲ ಅವ್ರದ್ದು ಒಂಥರ ಆರೋಗ್ಯಕರವಾದ ಒಂದು ಊಟ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಆಮೇಲೆ ನೀರು ಮಜ್ಜಿಗೆ ಇಟ್ಟಿರ್ತಾರೆ. ನೀರು ಮಜ್ಜಿಗೆ ನೀವು ಊಟ ಆದಮೇಲೂ ಕುಡಿಬೋದು, ಅಥವಾ ಮಧ್ಯದಲ್ಲೂ ಕೂಡ ತೊಗೋಬೋದು. ಸೊ ಭಾಳ ಚೆನ್ನಾಗಿರುತ್ತೆ ಅದು. ಅವ್ರದ್ದು ಒಂದು ಊಟದ ಪದ್ಧತಿನೇ ಒಂದು ಥರ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಣ್ಗಾಯಿ ಪಲ್ಯ, ಅದು ಆ್ಯಸ್ ಯೂಶ್ವಲ್ ಉತ್ತರ ಕರ್ನಾಟಕದ ಫೇಮಸ್ ಡಿಶ್. ಅದು ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಖಾರನೂ ಯೂಶ್ವಲಿ ಎಲ್ಲರೂ ಹೇಳ್ತಾರೆ ಅಲ್ಲಿರೋದೆಲ್ಲ ಖಾರ ಅವ್ರದ್ದು ಅಂತ, ಏನಿರಲಿಲ್ಲ, ನಾವು ಕೂಡ ತಿನ್ಬೋದು. ಆಮೇಲೆ ಜೋಳದ ರೊಟ್ಟಿ ಬಿಸಿ ಹಾಕ್ತಾರೆ, ನಿಮ್ಗೆ ಅನ್ಲಿಮಿಟೆಡ್ ಅಂತಲೇ ಹೇಳ್ಬೋದು. ಅದ್ರ ಮೇಲೆ ಬೆಣ್ಣೆ. ನಿಮಗೆ ಜೋಳದ ರೊಟ್ಟಿ ತಿಂತಾಯಿದ್ರೆ ಒಂಥರ ತೆಳ್ಳಗೆ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಒಂದು ಎಷ್ಟು ತಿಂತೀರ ಅಂತಲೇ ಗೊತ್ತಾಗಲ್ಲ, 2, 3 ಹಾಗೆ ಹೋಗ್ತಾನೆ ಇರುತ್ತದೆ. ಆ ಥರ ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಅದು ಪೌಷ್ಟಿದಾಯಕವಾದ ಆಹಾರ. ಆಮೇಲೆ ನಿಮಗೆ ವೈಟ್ ರೈಸ್ ಹಾಕ್ತಾರೆ. ದಿನಕ್ಕೆ ಒಂದೊಂದು ತರಕಾರಿ ಸಾಂಬಾರು ಮಾಡ್ತಾರೆ. ಸೊ ಆ ದಿನ ನಮಗೆ ಇದು ನುಗ್ಗೆಕಾಯಿ, ಸಿಗುಂಬಳಕಾಯಿ ಎಲ್ಲ ಹಾಕಿ ಒಂದು ಸಾಂಬಾರು ಥರ ಬಡಿಸಿದ್ರು. ಸೊ ಅದು ತುಂಬ ಟೇಸ್ಟಿಯಾಗಿತ್ತು. ನೋಡಿ, ಅದು
ನುಗ್ಗೆಕಾಯಿ, ಸಿಗುಂಬಳಕಾಯಿ ಸಾಂಬಾರು ಅಂತಲೇ ಹೇಳ್ಬೋದು. ಕ್ಯಾರೆಟ್ ಕೂಡ ಹಾಕಿದ್ರು. ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿತ್ತು. ನಂತರ ಸಾರು, ತಿಳಿ ಸಾರು, ಅದು ಕೂಡ ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆಯ, ನನಗೆ ತುಂಬ ಸಂತೋಷ ಆಗುತ್ತೆ ಆ ಥರ ಜೋಳದ ರೊಟ್ಟಿ ಊಟಕ್ಕೆ ಹೋಗೋಕ್ಕೆ. ಆಮೇಲೆ ಲಾಸ್ಟಲ್ಲಿ ಮೊಸರು, ನಿಮ್ಗೆ ಕೊಟ್ಟಿರ್ತಾರಲ್ಲ ಮೊಸರು, ಅದನ್ನೇ ನೀವು ಹಾಕೋಬೋದು. ಅದು ಒಂಥರ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕರವಾದ ಆಹಾರ. ಆಮೇಲೆ ಐಸ್ ಕ್ರೀಮ್ ಕೊಡ್ತಾರೆ. ಸೊ ಪಿಸ್ತಾ ಮತ್ತು ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದು ತೊಗೋಬೋದು. ಹಣ್ಣುಗಳ ಜೊತೆಗೆ, ಫ್ರೂಟ್ ಸಲಾಡ್ ಜೊತೆಗೆ ಕೊಡ್ತಾರೆ. ಅದು ಅಷ್ಟೇ ತುಂಬ ಚೆನ್ನಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಹೀಗೆ ನಮ್ಮನ್ನು ಪ್ರೋತ್ಸಾಹಿಸಿ. ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ.